ಹಲೋ, ಗುಡ್ ಈವ್ನಿಂಗ್ ನನ್ನ ಎಲ್ಲ ಮುದ್ದು ಮಕ್ಕಳಿಗೆ. ಇವತ್ತೇನತ್ತಂದ್ರೆ ನಾವು ಹಾಕುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ನೀವು ಎಲ್ಲರೂ ಏನು ಮಾಡಿರಿ ಅಂದ್ರೆ ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದೇ ರೀತಿಯಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಹೇಳ್ರಿ. ಇವತ್ತು 6ನೇ ತರಗತಿ ಭಾಗ 2 8.4 ಅಭ್ಯಾಸದ ಪ್ರಶ್ನೋತ್ತರಗಳು ನೋಡೋಣಂತ. ಮೊದಲಿಗೆ ಪ್ರಶ್ನೆಗಳನ್ನು ಓದೋಣಂತ. ಒಂದನೇದು ಕಳೆಯಿರಿ ಅಂತ ಹೇಳಿದ್ ನೋಡು. ಈ ಪ್ರಶ್ನೆ ಏನೈತಿ, ರೂಪಾಯಿ 18.25 ಪೈಸೆನು ರೂಪಾಯಿ 20.75 ಕಳೆಯಿರಿ. ಪ್ರಶ್ನೆಗಳನ್ನು ನೋಡ್ಕೋರಿ ಎಲ್ಲರೂ. ನೋಡ್ತಾರಲ್ಲ. ಬಿ ಪ್ರಶ್ನೆ, 250 ಮೀಟರ್ನಿಂದ 202.54 ಮೀಟರ್ನು ಕಳೆಯಿರಿ ಅಂತ ಎಂದಂಗ. ಸಿ ಪ್ರಶ್ನೆ, ರೂಪಾಯಿ 8.40 ರಿಂದ ರೂಪಾಯಿ 5.36 ಕಳೆಯಿರಿ ಎಂದಂಗ. ಡಿ ಪ್ರಶ್ನೆ, 20.05 ಕಿಲೋಮೀಟರನ್ನು 5.206 ಕಿಲೋಮೀಟರ್ ನಿಂದ ಕಳೆಯಿರಿ ಅಂದಂಗ. ಈ ಪ್ರಶ್ನೆ 314 kgಯನ್ನು 2.107 kgಯಿಂದ ಕಳೆಯಿರಿ ಅಂದಂಗ. ಅಭ್ಯಾಸ 8.4 ಪ್ರಶ್ನೆ 1 ಕಳೆಯಿರಿ ಅಂತ ಹೇಳಿ ನೋಡಿ. ರೂಪಾಯಿ 20.75 ರೂಪಾಯಿ ಕಳೆಯಿರಿ 18.25 ಕಳೆದಿವತ್ತಂದ್ರೆ 5 5 0, 7 2 ಕಳೆದಿವತ್ತಂದ್ರೆ 5, ಬಿಂದು 0ದಾಗ 8 ಕಳೆಯಕ್ಕೆ ಬರೋಲ್ಲ, ಕೈಲ ತಗೋಯ್ತು, ಕೈಲ ತೊಗೊಂಡು 10 ಆಕೈತಿ, 10ರಾಗ 8 ಕಳೆದಿವಿ ಅಂದ್ರೆ 2 ಆಕೈತಿ, 2 ಕಳೆದ್ರೆ 0 ಆಕೈತಿ. ಎಷ್ಟು ರೂಪಾಯಿ ಆಯ್ತಂದ್ರೆ 2.50. ಅದೇ ರೀತಿಯಾಗಿ 250.00 ಇಲ್ಲಿ 202.54 ಅಂದ್ರೆ ಇಲ್ಲಿ 250 ಐತಿ, ಇಲ್ಲಾಗ 00 ಅಂತ ಹಚ್ಚಿರ ಹಾಕೋಬೇಡ್ರಿ. ಯಾಕಂದ್ರೆ ಇಲ್ಲಿ ಬಿಂದು ಹಚ್ಚಿಕೊಂಡು ನಾವು 00 ಹಚ್ಚಿರು ನಮ್ಗೆ ಅನುಕೂಲ ಆಕೈತಿ ಇಲ್ಲಿ ಕಳೆಯಲಾಕ. ಇಲ್ತಂದ್ರೆ ಕನ್ಫ್ಯೂಸ್ ಆಗತ್ತೆ. ಅದ್ರಗೋಸ್ಕರ ಏನು ಮಾಡಿತ್ತು ಅಂದ್ರೆ 00ನ ಹಚ್ಬೋದು ನಾವು. 0ದಾಗ 4 ಕಳೆಯಕ್ಕೆ ಬರೋಲ್ಲ, 6, 0ದಾಗ 6 ಕಳೆದಿವತ್ತಂದ್ರೆ 4 ಉಳಿತು, ಕೈಲ 1, 0ದಾಗ ಕಳೆಯಕ್ಕೆ ಬರೋಲ್ಲ, ಕೈಲ ತಗೋತೀವಿ, ಕೈಲ ಆತಂದ್ರೆ 3 ಆಗೈತಿ. 10ರಾಗ 3 ಕಳೆದಂದ್ರೆ 7, 5ರಾಗ 1 ಕಳೆದ್ರೆ 4, 2 ಕಳೆದ್ರೆ 0, 47.46. ಅದೇ ರೀತಿ ಸಿ ಪ್ರಶ್ನೆ, 8.40 ರಿಂದ 5.36 ಕಳೆಯಿರಿ ಅಂದ್ರೆ 8.40 5.36. 0ದಾಗ 6 ಕಳೆದಿವಿ ಅಂದ್ರೆ 4, 4ರಾಗ 4 ಕಳೆದ್ರೆ 0, 8ರಾಗ 5 ಕಳೆದಿವಿ ಅಂದ್ರೆ 3. ಅದೇ ರೀತಿ ಇಲ್ಲಿ ನೋಡಿ, 0.05 ಕಿಲೋಮೀಟರನ್ನು 0.206 ಕಿಲೋಮೀಟರಿಂದ ಕಳೆಯಿರಿ ಅಂದಾಗ 206 ಇದು ಹೊಳತಿ ಇನ್ನೂ ಅಂದಾರ ಇದರಿಂದ ಇದನ್ನು ಕಳಿಬೇಕು. ನಾವು ಕಳೆದಿವತ್ತಂದ್ರೆ ಇಲ್ಲಿ ಏನೂ ಇಲ್ಲ, ಇಲ್ಲಿ ನಾವು ಏನು ಹಚ್ಕೋಬೋದಂದ್ರೆ 0 ಹಚ್ಕೊಳ್ಬಹುದು. ಇದ್ರ ಈಚೆ ಕಡೆ ಹಚ್ಚಿದಂದ್ರೆ 0 ಹಚ್ಚಿದ್ರೆ ಅದಕ್ಕೆ ಬೆಲೆ ಇರೋಲ್ಲ. ಅದ್ರ ಈಚೆ ಕಡೆ ಹಚ್ಚಿದಂದ್ರೆ ಬೆಲೆ ಇರ್ತೈತಿ. ಅದ್ರಗೋಸ್ಕರ 6ರಾಗ 0 ಕಳೆದಿತ್ತು 6, 0ದಾಗ 5 ಕಳೆಯಕ್ಕೆ ಬರೋಣ, ಕೈಲ ತಗೋತೀವಿ, 10 ಆಗೈತಿ, 10ರಾಗ 5 ಕಳೆದಿವತ್ತಂದ್ರೆ 5, 2ರಾಗ 1 ಕಳೆದಿವತ್ತಂದ್ರೆ 1, ಅದನ್ನಂತಂದ್ರೆ 5ದಾಗ 2 ಕಳೆದಿತ್ತಂದ್ರೆ 3. ಮೇನ್ ಪ್ರಶ್ನೆ 1ರೊಳಗೆ ಈ ಪ್ರಶ್ನೆ ಲಾಸ್ಟ್ನೇ ಪ್ರಶ್ನೆ ನೋಡಿ. 0.314 kgಯನ್ನು 2.107 kgಯಿಂದ ಕಳೆಯಿರಿ. 2.107 kg 0.314 7ರಾಗ 4 ಕಳೆದ 3, 0ದಾಗ 1 ಕಳೆಯಕ್ಕೆ ಬರೋಲ್ಲ, ಕೈಲಾತೈತಿ, ಕೈಲಾದೊಳತ್ತಂದ್ರೆ 10 ಆಯ್ತು, 10ರಾಗ 1 ಕಳೆದ 9, 1ರಾಗ 4 ಕಳೆಯಕ್ಕೆ ಬರೋಂಗಿಲ್ಲ, ಅವಾಗ 11 ಆಯ್ತು, 11ರ 4 ಕಳೆದಿವತ್ತಂದ್ರೆ 7 ಆಯಿತು, ಕೈಲ ತೊಗೊಂಡು ಕೈಲ ಕೊಟ್ಟು 2ರ 1 ಕಳೆದಿವಿ 1. ನೋಡ್ರಿ ಈಗ 2 ಬೆಲೆ ಕಂಡುಹಿಡಿಯಿರಿ. ಈ ಪ್ರಶ್ನೆ 9.756 ಮೈನಸ್ 6.27. ಬಿ ಪ್ರಶ್ನೆ 21.05 ಮೈನಸ್ 15.27. ಸಿ ಪ್ರಶ್ನೆ 18.5 ಮೈನಸ್ 6.76. ಡಿ ಪ್ರಶ್ನೆ
11.6 ಮೈನಸ್ 9.847. ಇನ್ನು ನೋಡ್ರಿ ಇಲ್ಲಿ ಪ್ರಶ್ನೆ ಐತಿ, ಇಲ್ಲಿ ಆನ್ಸರ್ ನೋಡ್ರಿ. 9.756, 6ರಾಗ 0 ಕಳೆದಿತ್ತಂದ್ರೆ 6, 5ರಾಗ 8 ಕಳೆಯಕ್ಕೆ ಬರಂಗಿಲ್ಲ, 15 ಆಕೈತಿ. 15ರಾಗ 8 ಕಳೆದಿವಿ ಅಂದ್ರೆ 7 ಕೈಲಾಗ ಕೊಟ್ಟಿವಿ. 7ರಾಗ 3 ಕಳೆದಿವಿ ಅಂದ್ರೆ 4, 9ರಾಗ 6 ಕಳೆದಿವಿ ಅಂದ್ರೆ 3. 3.476 ಆನ್ಸರ್. ಅದೇ ರೀತಿ ಬಿ ಪ್ರಶ್ನೆ ಆನ್ಸರ್ 21.05 ಮೈನಸ್ 15.27 ಅಂತಂದ್ರೆ 15ರಾಗ 7 ಕಳೆದಿವತ್ತಂದ್ರೆ ಎಷ್ಟಾಗುತ್ತೆ? 5ರಾಗ 7 ಕಳೆಯಕ್ಕೆ ಬರಂಗಿಲ್ಲ, ಕೈಲೇ ತೊಗೊತೀವಿ, 15 ಆಯ್ತು. 15ರಾಗ 7 ಕಳೆದಿವಿ ಅಂದ್ರೆ 8. 0ದಾಗ 3 ಕಳೆಯಕ್ಕೆ ಬರಂಗಿಲ್ಲ, ಕೈಲೇ ತೊಗೊತೀವಿ, ಕೈಲೇ ತೊಗೊಂಡ್ವಿ ಅಂದ್ರೆ ಏನಾಕೈತಿ ಅಂದ್ರೆ 3 ಆಕೈತಿ. ಅವಾಗ 7. 11ರಾಗ 6 ಕಳೆದಿವಿ ಅಂದ್ರೆ 5. 2ರಾಗ 2 ಕಳೆದಿವತ್ತಂದ್ರೆ 0. ಅದೇ ರೀತಿ ಮೂರನೇದು ನೋಡ್ರಿ, 18.50ದೊಳಗೆ 6.76 ಕಳೆದಿವತ್ತಂದ್ರೆ ಇಲ್ಲಿ 4 ಉಳಿತೈತಿ, ಇಲ್ಲಿ 7, 1, 1. ಅದೇ ರೀತಿ ಇದು ನೋಡ್ರಿ ಅಂತಂದ್ರೆ ಇಲ್ಲಿ 11.6 ಐತಿ, ಮೈನಸ್ 9.847 ಐತಿ. ಅವಾಗ ಏನು ಮಾಡ್ತೀವಿ ಅಂತಂದ್ರೆ 11.600 ಹಚ್ಕೊಳ್ಳೋದು ನಾವು, ಯಾಕಂದ್ರೆ 3 ಸ್ಥಾನ ಐತ್ಲಿ, ಅದಕ್ಕೆ ಈಸಿ ಆಗುತ್ತೆ. 0 0 ಹಚ್ಕೊಂತೀವಿ ಅಂದ್ರೆ ಆನ್ಸರ್ ಎಷ್ಟು ಬರ್ತೈತಿ ಅಂದ್ರೆ ಕಳೆದಿವತ್ತಂದ್ರೆ 1.753. ಅದೇ ರೀತಿ ಮೂರನೇ ಪ್ರಶ್ನೆ, ರಾಜು ರೂಪಾಯಿ 35.65 ಒಂದು ಪುಸ್ತಕ ಕೊಂಡುಕೊಂಡನು. ಅವನು ಅಂಗಡಿಯವನಿಗೆ ರೂಪಾಯಿ 50 ನೀಡಿದರೆ ಅಂಗಡಿಯವನಿಂದ ಅವನು ಎಷ್ಟು ಹಣವನ್ನು ಪಡೆಯುವನು? ಅಂತಂದ್ರೆ ರಾಜುದ್ದ ಏನು ಮಾಡ್ಯಾನ ಅಂತಂದ್ರೆ 35.65 ಕೊಟ್ಟು ಏನು ಮಾಡ್ಯಾನ, ಒಂದು ಪುಸ್ತಕ ಕೊಂಡ್ತಂದಾನ. ಅವ್ನು ಕೊಟ್ಟಿದ್ದು ನೋಟ 50 ನೋಟ್ ಏನು ಮಾಡ್ಯಾನ, ಅಂಗಡಿಯವನು ಕೊಟ್ಟಾನ. ಅಂಗಡಿಯವ್ನು ಹೊಳ್ಳಿ ಇಷ್ಟು ಅವಂಗ ರಾಜು ಎಷ್ಟು ಕೊಡಬೇಕು ಅನ್ನೋದನ್ನ ನೋಡ್ರಿ, ಉತ್ತರ ನೋಡ್ರಿ. ರಾಜು ಅಂಗಡಿಯವನಿಗೆ ನೀಡಿದ ಹಣ ರೂಪಾಯಿ 50 ಆಯಿತು. ಒಂದು ಪುಸ್ತಕದ ಬೆಲೆ ಎಷ್ಟಂತಂದ್ರೆ ರೂಪಾಯಿ 36.65. ನಾವೆಂತಂದ್ರೆ ಕಳೆದಿವತ್ತಂದ್ರೆ 13.35. ಆದ್ದರಿಂದ ಅಂಗಡಿಯವನು ಮರಳಿ ಕೊಡಬೇಕಾದ ಹಣ ರೂಪಾಯಿ 13.35. ನಾಲ್ಕನೇ ಪ್ರಶ್ನೆ, ರಾಣಿಯಲ್ಲಿ ರೂಪಾಯಿ 18.50 ಮೊತ್ತವಿತ್ತು. ಅವಳು ರೂಪಾಯಿ 11.75ಕ್ಕೆ ಒಂದು ಐಸ್ ಕ್ರೀಮ್ ಖರೀದಿಸಿದರೆ ಅವಳಲ್ಲಿ ಉಳಿಯುವ ಹಣವೆಷ್ಟು ಅಂತ ಕೇಳ್ಯಾರ ಅವ್ರು. ಆನ್ಸರ್ ನೋಡ್ರಿ, ರಾಣಿಯಲ್ಲಿ ಇದ್ದ ಒಟ್ಟು ಹಣ 18.50. ಒಂದು ಐಸ್ ಕ್ರೀಮ್ನ ಬೆಲೆ ರೂಪಾಯಿ ಚಿಹ್ನೆ ಹಚ್ಚಿ 11.75 ಅಂದ್ರೆ 0ದಾಗ 5 ಕಳೆಯಕ್ಕೆ 10 ಆಯ್ತು. 10ರಾಗ 5 ಕಳೆದಿವತ್ತಂದ್ರೆ 5 ಉಳಿತು. 5ರಾಗ 8 ಕಳೆಯಕ್ಕೆ ಬರಂಗಿಲ್ಲ, 15. 15ರಾಗ 8 ಕಳೆದಿವತ್ತಂದ್ರೆ 7 ಆಯಿತು. 15ರಾಗ 8 ಕಳೆದಂದ್ರೆ 7 ಆಯಿತು, ಕೈಲೇ ಕೊಟ್ಟೆವು. 8ರಾಗ 2 ಕಳೆದಂದ್ರೆ 6, 1ರಾಗ 1 ಕಳೆದ 0. ಆದ್ದರಿಂದ ರಾಣಿಯಲ್ಲಿ ಉಳಿಯುವ ಹಣ ₹6.75. ಟೀನಾಳ ಬಳಿ 20 ಮೀಟರ್ 5 ಸೆಂಟಿಮೀಟರ್ ಉದ್ದದ ಬಟ್ಟೆ ಇತ್ತು. ಅದರಲ್ಲಿ 4 ಮೀಟರ್ 50 ಸೆಂಟಿಮೀಟರ್ ಉದ್ದದ ಬಟ್ಟೆಯನ್ನು ಆಕೆ ಕರ್ಟನ್ ಮಾಡಲು ಕತ್ತರಿಸಿದರೆ ಆಕೆಯ ಬಳಿ ಉಳಿಯುವ ಬಟ್ಟೆ ಎಷ್ಟು? ಅಂದ್ರೆ ಅವಳಂತ್ಯಾಕ ಉಳಿಯುವ ಬಟ್ಟೆ ಎಷ್ಟು ಅನ್ನೋದು. 5ನೇ ಉತ್ತರ, ಟೀನಾಳ ಬಳಿ ಇದ್ದ ಬಟ್ಟೆ 20 ಮೀಟರ್ 5 ಸೆಂಟಿಮೀಟರ್. ಕರ್ಟನ್ ಮಾಡಲು ಕತ್ತರಿಸಿದ ಬಟ್ಟೆ 4 ಮೀಟರ್ 50 ಸೆಂಟಿಮೀಟರ್. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟನು 20.05 ಹಿಂಗೆ ಹಚ್ಕೋಬೇಕು ನಾವು. ಮೈನಸ್ 4.50 ಅಂತಂದ್ರೆ 55 15.55. ಆದ್ದರಿಂದ ಉಳಿಯುವ ಬಟ್ಟೆಯ ಉದ್ದ 15 ಮೀಟರ್ 55 ಸೆಂಟಿಮೀಟರ್. 6ನೇ ಪ್ರಶ್ನೆ, ನಮಿತಾ ಪ್ರತಿದಿನ 20 ಕಿಲೋಮೀಟರ್ 50 ಮೀಟರ್ ಪ್ರಯಾಣಿಸುತ್ತಾಳೆ. ಅದರಲ್ಲಿ 10 ಕಿಲೋಮೀಟರ್ 200 ಮೀಟರನ್ನು ಬಸ್ನಲ್ಲಿ ಪ್ರಯಾಣಿಸಿ ಉಳಿದ ದೂರವನ್ನು ಆಟೋ ಮೂಲಕ ಪ್ರಯಾಣಿಸುತ್ತಾಳೆ. ಅವಳು ಆಟೋ ಮೂಲಕ ಪ್ರಯಾಣಿಸಿರುವ ದೂರ ಎಷ್ಟು? ಅಂದ್ರೆ ಮೊದಲಿಗೆ ಪ್ರಯಾಣಿಸಿದ ದಿನಕ್ಕೆ ಎಷ್ಟು? 20 ಕಿಲೋಮೀಟರ್ 50 ಮೀಟರ್ ಪ್ರಯಾಣಿಸ್ತಾಳೆ. ಅದ್ರಾಗ ಏನು ಮಾಡ್ತಾಳೆ, ಬಸ್ ಮೂಲಕ 10 ಕಿಲೋಮೀಟರ್ 200 ಮೀಟರ್ ಚಲಿಸ್ತಾಳೆ. ಅಂದ್ರೆ ಆಟೋದಾಗ ಇನ್ನು ಎಷ್ಟು ಹೋದಳು ಅನ್ನೋದು ಲೆಕ್ಕ ನೋಡ್ಬೇಕು ನಾವು. ನಮಿತಾ ಪ್ರತಿದಿನ ಪ್ರಯಾಣಿಸಿದ ದೂರ 20 ಕಿಲೋಮೀಟರ್ 50 ಮೀಟರ್. ಬಸ್ಸಿನಲ್ಲಿ ಪ್ರಯಾಣಿಸುವ ದೂರ
10 ಕಿಲೋಮೀಟರ್ 200 ಮೀಟರ್. ಆಟೋದಲ್ಲಿ ಪ್ರಯಾಣಿಸಿದ ದೂರ, ಆದ್ದರಿಂದ ಆಟೋದಲ್ಲಿ ಪ್ರಯಾಣಿಸಿದ ದೂರ 9 ಕಿಲೋಮೀಟರ್ 850 ಮೀಟರ್ ಅಂತಂದ್ರೆ ಇಲ್ಲಿ ಮಾಡಿ ನೋಡಿ. ಇಲ್ಲಿ ಕಚ್ಚಾ ಇದೆ 20 ಮೀಟರ್ 05 ಅಂತಂದ್ರೆ 1 ಮೀಟರ್ ಅಂತಂದ್ರೆ 100 ಸೆಂಟಿಮೀಟರ್, ಅದಕ್ಕೆ 50 ಮೀಟರ್ ಅಷ್ಟೇ ಐತಿ. ಅದಕ್ಕೆ ಈಚೆ ಕಡೆ ನಾವು ಮಾಡ್ಕೋಬೇಕು, ಹಚ್ಕೋಬೇಕು. ಅದ್ರ ಅಂತಂದ್ರೆ ಕಳೆದಿವತ್ತಂದ್ರೆ 9.850 ಆನ್ಸರ್ ಬಂತು. ಆಕಾಶ್ 10 ಕೆಜಿ ತರಕಾರಿ ಕೊಂಡುಕೊಂಡನು. ಅದರಲ್ಲಿ 3 ಕೆಜಿ 500 ಗ್ರಾಂ ಈರುಳ್ಳಿ ಅಂತಂದ್ರೆ ಉಳ್ಳಿಗಡ್ಡಿ ಅಂತ ಕರಿತೀವಿ ನಾವು, ಅದು 2 ಕೆಜಿ 75 ಗ್ರಾಂ ಟೊಮೆಟೊ ಹಾಗೂ ಉಳಿದುದು ಆಲೂಗಡ್ಡೆಯಾದರೆ ಆಲೂಗಡ್ಡೆಯ ತೂಕ ಎಷ್ಟು? ಒಟ್ಟು ತೊಗೊಂಡಿದ್ದು 10 ಕೆಜಿ, ಅದ್ರೊಳಗೆ 3.5 ಕೆಜಿ ಅಂತ ಈರುಳ್ಳಿ ಐತಿ, 2 ಕೆಜಿ 75 ಗ್ರಾಂ ಟೊಮೆಟೊ ಐತಿ, ಆಲೂಗಡ್ಡೆನ ಕೊಂಡ್ತಂದ ನಾವು. ಅದು ಎಷ್ಟು ಐತಿ ಅನ್ನೋ ತೂಕ ನೋಡ್ಬೇಕು ನಾವು. ಆನ್ಸರ್ ನೋಡ್ರಿ, ಲಾಸ್ಟ್ ಆನ್ಸರ್ ಇದೆ 7ನೇದು. ಈರುಳ್ಳಿ ತೂಕ 3 ಕೆಜಿ 500 ಗ್ರಾಂ, ಟೊಮೆಟೊ ತೂಕ 2 ಕೆಜಿ 75 ಗ್ರಾಂ 0.75. ಆದ್ದರಿಂದ ಒಟ್ಟು ತೂಕ ಎಷ್ಟೊತ್ತು ಎರಡು ಕೂಡಿಸ್ಕೋಬೇಕು ನಾವು, 5.575 ಇಷ್ಟಾಯ್ತು. ಇನ್ನು ಲೆಕ್ಕ ನೋಡಿ. ಆಕಾಶ್ ಕೊಂಡುಕೊಂಡ ತರಕಾರಿಯ ತೂಕ 10 ಕೆಜಿ. ಈರುಳ್ಳಿ ಮತ್ತು ಟೊಮೆಟೊದು ಎರಡು ಕೂಡಿಸಿದ್ರೆ ಎಷ್ಟು ಬಂತು? 5.575 ಆಗೈತಿ. ಆದ್ದರಿಂದ ಏನು ಮಾಡ್ಬೇಕಿತ್ತು ನಾವು ಅಂತಂದ್ರೆ 10ರೊಳಗೆ ಅದನ್ನು ಏನು ಮಾಡಬೇಕು, ಮೈನಸನ್ನು ಮಾಡಬೇಕು. ಮೈನಸನ್ನು ಮಾಡಿದೆವತ್ತಂದ್ರೆ ಅವಾಗ ಆ ಥರ ಆನ್ಸರ್ ಗೊತ್ತಾಕೈತಿ. 5.575 ಇತ್ತಂದ್ರೆ 0ದಾಗ 5 ಕಳೆದಿವ, 5 10 ಆಯಿತು, 5 ಉಳಿತು, ಕೈಲ ಕೊಟ್ಟೆವು. 10ರಾಗ 8 ಕಳೆದಿವಿ, 2 ಆಯ್ತು, ಕೈಲ ಕೊಟ್ಟೆವು. ಆಮೇಲೆ 10ರಾಗ 6 ಕಳೆದಿವು, 6 ಆಯ್ತು, ಕೈಲ ಕೊಟ್ಟೆವು. 10ರಾಗ 6 ಕಳೆದಿವು ಅಂದ್ರೆ 4 ಉಳಿತು. ಆಲೂಗಡ್ಡೆಯ ತೂಕ, ಆದ್ದರಿಂದ ಆಲೂಗಡ್ಡೆಯ ತೂಕ 4.425 ಕೆಜಿ. ನೋಡಿ ಮಕ್ಕಳೇ, ಈಗ ಆನ್ಸರ್ ಇನ್ನೊಮ್ಮೆ ನೋಡ್ಕೋರಿ. ನೀವು ಏನು ಮಾಡಿರ್ತಂದ್ರೆ ನಮ್ಮ ಚಾನಲ್ ನಮ್ಗೆ ಇಷ್ಟ ಆಗ್ಲಾಕತ್ತಿತ್ತಂದ್ರೆ ಎಸ್ ಅಂತೇಳಿ ಕಮೆಂಟನ್ನು ಮಾಡ್ಬರಿ. ಕಮೆಂಟ್ ಮಾಡೋದ್ರಿಂದ ನಮಗೇನಾಕತ್ತೆ, ನೀವು ಕೊಡುವಂಥ ಪ್ರೋತ್ಸಾಹ ನಮಗೇನಾಕತ್ತೆ ಅಂದ್ರೆ ಮತ್ತಷ್ಟು ಹೆಚ್ಚಿನ ವಿಡಿಯೋನ ಮಾಡ್ಲಿಕ್ಕೆ ಪ್ರೋತ್ಸಾಹ ಸಿಗ್ತದೆ. ಅದರಿಂದ ನೀವೇನು ಮಾಡಿ ಕಮೆಂಟ್ನಲ್ಲಿ ಎಸ್ ಅಂತೇಳಿ ಟೈಪ್ ಮಾಡಿ ಕಳಿಸ್ರಿ. ಇಲ್ಲಿವರೆಗೆ ಈ 8.4 ಅಭ್ಯಾಸನ ವೀಕ್ಷಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಅದೇ ರೀತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಆಲ್ ಬಟನ್ನ ಆನ್ ಮಾಡ್ಕೋರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.